ಆದರೆ ಇವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶೀಪ್ ಆ್ಯಂಡ್ ಗೋಟ್ ಎಕ್ಸ್ಪೋ 25 ಅಂದರೆ 2025ರಲ್ಲಿ. ಇದರಲ್ಲಿ ವಿಶೇಷ ಏನಂದರೆ ಈಗ ಸಾಮಾನ್ಯವಾಗಿ ಗೊತ್ತೇ ಇರ್ತೇವೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಸುಮಾರು ಜನ ಇತ್ತೀಚೆಗೆ ಫೇಲ್ಯೂರ್ ಆಗ್ತಾಯಿದ್ದಾರೆ ಸಾಕಾಣಿಕೆಯಲ್ಲಿ. ಅದು ಯಾಕೆ ಫೇಲ್ಯೂರ್ ಆಗ್ತಾರೆ, ಅದರಲ್ಲಿ ಸಕ್ಸಸ್ಫುಲ್ ಫಾರ್ಮರ್ಸ್ನ ಭೇಟಿ ಮಾಡಬೇಕು ಮತ್ತು ಅದು ಯಾವ ರೀತಿ ತಳಿಗಳು ಇದರಲ್ಲಿ ವಿಶೇಷವಾಗಿದೆ ಎಲ್ಲ ವಿಚಾರಗಳನ್ನು ಇದರಲ್ಲಿ ನಿಮ್ಮದು F3 ಹೌದು ಸರ್. ಈ ಮ್ಯಾಕ್ಸಿಮಮ್ ಅಂದ್ರೂ ಇವಾಗ ನಮ್ಮ ಒರಿಜಿನಲ್ ಬ್ರೀಡಲ್ಲೇ ಅದು ಮರಿ ಇದಾಗಿರೋದ್ರಿಂದ 1.5 ಲಕ್ಷಕ್ಕೆ ಹೋಗುತ್ತೆ ಸರ್. 1.5 ಲಕ್ಷ ಹೌದು. F3 F4 ತನಕನೂ ಬರ್ತವೆ. ಇದರಲ್ಲಿ ಇವಾಗ ಫಸ್ಟ್ ನಾವು ಯಾವ್ದೋ ಕ್ರಾಸಿಂಗ್ ಮರಿ ಬಿಟ್ಟಾಗ F1 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿಂದ ತಿರುಗಿ ಮತ್ತೆ ಇನ್ನೊಂದ್ಸರಿ ಕ್ರಾಸಿಂಗ್ ಆದಾಗ F2 ಜನರೇಷನ್ಗೆ ಹೋಗುತ್ತೆ. ಆ ತರ ನಾವು ಈ ಲೋಕಲ್ ಅಲ್ಲಿ ಮಾಡ್ಕೊಬಹುದು. ಅಲ್ಲಿಂದ ಇಂಪೋರ್ಟ್ ಮಾಡ್ಬೇಕಂದ್ರೆ ಸೊ ನಿಮ್ಗೆ ಎಷ್ಟು ಒಂದು ಖರ್ಚು ಬರ್ಬೋದು ಸರ್? ಒಂದು ಸರ್ ಇದು ಪ್ಯೂರ್ ಅದು ಅಲ್ಲಿಂದ ಪ್ಯೂರ್ ತರಿಸ್ಬೇಕಂದ್ರೆ ಇದು ನಮ್ಮ ಇದರಲ್ಲಿ ಒಂದು ಫರ್ ಕೆಜಿ ಲೆಕ್ಕ ಕೊಡ್ತಾರೆ. ಅಲ್ಲಿ 3 ಮಂತ್ದು 2,000 ರೂಪಾಯಿ ಆಗುತ್ತೆ ಸರ್ ಕೆಜಿ. ಹೌದು. ಓಕೆ ಸರ್. ಈಗ ಈ ಒಂದು ಇದಕ್ಕೆ ಎಷ್ಟು ದಿನ ಆಗಿರ್ಬೋದು ಸರ್? ಸರ್ ಇದು 1.25 ವರ್ಷ ಆಗಿದೆ. 1.25 ವರ್ಷ. ಇವಾಗ 80 ಇಂದ 90 ಕೆಜಿ ಬರುತ್ತೆ. 80 ರಿಂದ 90 ಕೆಜಿ. ಇದರದ್ದು ಕ್ರಾಸಿಂಗ್ ಮಾಡಿರುವಂತ ಮರಿಗಳ ಇವು ಅದು ಅಲ್ಲಿರೋದು? ಹೌದು ಸರ್. ಓಕೆ. ಅದಕ್ಕೆ ಎಷ್ಟು ದಿನ ಆಗಿದೆ ಸರ್? ಅದಕ್ಕೆ ಒಂದು ಸುಮಾರು ಅಂದ್ರೆ ಒಂದು ವರ್ಷ ಆಗ್ತಾ ಇದೆ. ಅದಕ್ಕೆ 3.5 ತಿಂಗಳಿಗೆ ಆಲ್ಮೋಸ್ಟ್ ಒಂದು 30 ಕೆಜಿ ಬರೋಂಗಿದೆ. 35 ಕ್ರಾಸ್ ಆಗುತ್ತೆ. 35 ಬರುತ್ತೆ. ಹೌದು ಸರ್. ಹೆಂಗೆ ಸರ್ ಇಷ್ಟು ಬೇಗ ಡೆವಲಪ್ಮೆಂಟ್? ಹೌದು ಸರ್. ಡಾರ್ಪರ್ ಅಲ್ಲೇ ವೈಟ್ ಗೇನ್ಗೋಸ್ಕರಾಗೆ ಇದು ಮಾಡ್ತಾರೆ. ಚೊಕ್ಕೊಳ್ಳಿ ಗ್ರಾಮ DS ಶಿಪ್ ಫಾರಂ ಅಂತ ನಾವು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದು ಸರ್. ಪ್ರಮುಖವಾಗಿ ನೀವು ಯಾವ ತಳಿಗಳನ್ನ ಅಲ್ಲಿ ಬೆಳೆಸ್ತೀರಾ ಸರ್? ಸರ್ ಇವಾಗ ನಾವು ಡಾರ್ಪರ್ ಗೋಯರ್ ಮೇಕೆಗಳು ಅವೆರಡೇ ಬ್ರೀಡ್ ಸರ್ ಮಾಡ್ತಾರೆ. ಅವೆರಡೇ ಬ್ರೀಡ್. ಹೌದು. ಓಕೆ ಸರ್. ಅದಾದ್ಮೇಲೆ ಈಗ ನೀವು ಮಾಡ್ತಾ ಇರೋ ಇಂಥ ಇದು ಏನೇ ಮಾಂಸಕ್ಕಾಗಿ ಮಾರಾಟ ಮಾಡ್ತಾ ಇದ್ರ ಅಥವಾ ಬ್ರೀಡಿಂಗ್ ಪರ್ಪಸ್? ಬ್ರೀಡಿಂಗ್ ಪರ್ಪಸ್ ಆಗಿ ಸರ್ ಮಾಡ್ತಾರೆ. ಬ್ರೀಡಿಂಗ್ ಪರ್ಪಸ್ ಮಾಡ್ತಿದ್ದೀರಾ? ಮಟನ್ಗೆಲ್ಲ ಆ ರೀತಿ ಮಟನ್ಗೆಲ್ಲ ಕೊಡೋದಿಲ್ಲ. ಓಕೆ ಸರ್. ಈಗ ಇಲ್ಲಿ ಗಮನಿಸೋದಾದ್ರೆ ಈ ಒಂದು ತಳಿ ಯಾವ್ದಿರ್ಬೋದು ಸರ್? ಡರ್ಪರ್ ಸರ್. ಒರಿಜಿನಲ್ ಬ್ರೀಡ್ ತಳಿ ಸರ್. ಒರಿಜಿನಲ್ ಬ್ರೀಡ್. ಸರ್ ಎಲ್ಲಿಂದ ನೀವು ಇಂಪೋರ್ಟ್ ಮಾಡಿರೋ ಸರ್? ಸೌತ್ ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿದ್ದೀರಾ ಸರ್. ನಿಮಗೆ ಒಂದು ಇಂಪೋರ್ಟ್ ತಗೊಳ್ಳೋವಾಗ ಎಷ್ಟು ಕಾಸ್ಟ್ ಬೀಳ್ಬೋದು ಒಂದು ಸರ್? ನಾವು ಅಲ್ಲಿಂದ ತಗೋಬೋದು. ಅಲ್ಲಿಂದ 3 ಮಂತ್ ಮರಿಗೆ 2.5 ಲಕ್ಷ ಆಗುತ್ತೆ ಸರ್. ಅಲ್ಲಿಂದ ತಗೋಬಾರ 2.5 ಲಕ್ಷ ಆಗುತ್ತೆ. ಓಕೆ ಸರ್. ಈಗ ಈ ಒಂದು ಕುರಿಯ ವಯಸ್ಸು ಕೇಳೋರು ಎಷ್ಟಿರ್ಬೋದು ಸರ್? 3.5 ಇಂದ 4 ವರ್ಷ ಆಗಿದೆ. 3.5 ಇಂದ 4 ವರ್ಷ. ಸರ್ ಇದನ್ನ ಬ್ರೀಡಿಂಗ್ ಪರ್ಪಸ್ ಬಳಕೆ ಮಾಡ್ತಾ ಇದೀವಿ ಸರ್. ಇದ್ರಲ್ಲೇ ನಾವೆಲ್ಲ ಇದು ಮಾಡಿರೋದು. ಸೊ ಇದು ಅದರದ್ದು ನಮ್ಮ ಮಕ್ಕಳಿವು? ಹೌದು ಸರ್. ಓಕೆ ಓಕೆ ಸರ್. ಈಗ ಇದಕ್ಕೆ ಎಷ್ಟು ತಿಂಗಳಾಗಿದೆ? 3.5 ತಿಂಗಳು ಸರ್. 3.5 ತಿಂಗಳು. ಹೌದು ಸರ್. 3.5 ತಿಂಗಳಿಗೆ ಆಲ್ಮೋಸ್ಟ್ ಒಂದು 30 ಕೆಜಿ ಬರೋಂಗಿದೆ. 35 ಕ್ರಾಸ್ ಆಗುತ್ತೆ. 35 ಬರುತ್ತೆ. ಹೌದು ಸರ್. ಹೆಂಗೆ ಸರ್ ಇಷ್ಟು ಬೇಗ ಡೆವಲಪ್ಮೆಂಟ್? ಹೌದು ಸರ್. ಡಾರ್ಪರ್ ಅಲ್ಲೇ ವೈಟ್ ಗೇನ್ಗೋಸ್ಕರಾಗೆ ಇದು ಮಾಡ್ತಾ ಇರೋದು ಸರ್. ಸ್ನೇಹಿತರೆ ನೋಡಿದ್ರಲ್ವಾ, ಒಂದು 3 ತಿಂಗಳ ಮರಿ ಬಂದು ಆ ಕಡೆ ಇವಾಗ ನೋಡಿ ಇಲ್ಲಿ ಹಾಕಿದ್ರಲ್ಲ DS ಶಿಪ್ ಫಾರ್ಮ್ಸ್. ನೀವು ಬೇಕಾದ್ರೆ ಈ ಚೊಕ್ಕಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ ಅಲ್ಲಿಗೆ ಹೋದ್ರೆ ನೀವು ಮೊಬೈಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನೀವ್ ಎದುರುಗಡೆ ಪ್ರತ್ಯಕ್ಷವಾಗಿ ನೋಡಿ ನಿಮ್ಗೆ ವ್ಯಾಪಾರ ಮಾಡ್ಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ಅಣ್ಣ ಈಗ ಒಟ್ಟಾರೆ ಇದ್ರದ್ದು ವೆಯ್ಟ್ ನೋಡೋದಾದ್ರೆ ಎಷ್ಟಿರ್ಬೋದು? 140 ಕೆಜಿ ಸರ್. 140 ಕೆಜಿ ಅಂದ್ರೆ ನಂಬಲ್ಲ ಸ್ನೇಹಿತರೆ. ಇಲ್ಲಿ ಹತ್ರದಿಂದ ತೋರಿಸಿದ್ರೆ ಅಷ್ಟೇ, ದೂರದಿಂದ ತೋರಿಸಿದ್ರೆ ಅಷ್ಟೇ. ಮೊಬೈಲ್ ಅಲ್ಲಿ ನಮ್ಗೆ ಅದೇ ರೀತಿನ ಕಾಣಿಸೋದು. ನಿಮ್ಗೆ ಆ ರೀತಿ ಏನಾದ್ರು ಡೌಟ್ ಇತ್ತಂದ್ರೆ ದಯವಿಟ್ಟು ಬಂದು ಡೈರೆಕ್ಟ್ ಆಗಿ ಫಾರ್ಮ್ ವಿಸಿಟ್ ಮಾಡಿ ಅಲ್ಲೇ ತೂಕ ಹಾಕೊಂಡು ಕಣ್ ಮುಂದೆ ನೋಡ್ಬಿಟ್ಟು ತಗೊಂಡೋಗ್ರಿ. ನೆಗೆಟಿವ್ ಕಾಮೆಂಟ್ಗಳು ಹಾಕೋರು ಜಾಸ್ತಿ ಜನ ಇರ್ತೀರ. ಅಷ್ಟು ಬರೋಲ್ಲ, 40 ಕೆಜಿ 30 ಕೆಜಿ ಅಂತೆಲ್ಲ ಹಾಕಕ್ ಬರ್ಬೇಡ್ರಿ. ಎದುರುಗಡೆ ನೋಡಿದ್ರೆ ಮಾತ್ರ ಅದ್ರ ಬಗ್ಗೆ ಮಾತಾಡೋ ಇದಿರ್ತದ, ನಿಮ್ಗೆ ಅಧಿಕಾರ ಇರ್ತದ ಅಷ್ಟೇ. ಮತ್ತೆ ಸರ್ ಈಗ ನೀವು ಸೇಲಿಂಗ್ ಪರ್ಪಸ್ ಏನಾದ್ರು ಇದನ್ನ ಕೊಡೋದಾದ್ರೆ ಸೊ ಏನ್ ಪ್ರೈಸ್ ಕೊಟ್ಟು ಮಾಡಬಹುದು? ಇವಾಗ ಮ್ಯಾಕ್ಸಿಮಮ್ 4.5 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ ಸರ್. ನಾವು ಕೊಡ್ತಾ ಇಲ್ಲ. ನಾವು ಬ್ರೀಡಿಂಗ್ ಪರ್ಪಸ್ ಆಗಿ ಇಟ್ಕೊಂಡಿದ್ವಿ. 4.5 ಲಕ್ಷ. ಹೌದು. ಈಗ ಬ್ರೀಡಿಂಗ್ ಪರ್ಪಸ್ ಬಳಕೆ ಮಾಡುವಾಗ ಸೊ ಅದಕ್ಕೆ ಅದೇ ಜಾತಿದ ಇದನ್ನ ಬಳಕೆ ಮಾಡಬೇಕಾ ಅಥವಾ ಬೇರೆ? ಇಲ್ಲ, ಬೇರೆದಕ್ಕೆ ಇವಾಗ ಕ್ರಾಸ್ ಮಾಡ್ಕೊಂಡು ಹೋದ್ರೆ ಇವಾಗ ಜನರೇಷನ್ ಮರಿಗಳಂತ F1 F2 F3 F4 ತನಕನೂ ಬರ್ತವೆ. ಇದರಲ್ಲಿ ಇವಾಗ ಫಸ್ಟ್ ನಾವು ಯಾವ್ದೋ ಕ್ರಾಸಿಂಗ್ ಮರಿ ಬಿಟ್ಟಾಗ F1 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿಂದ ತಿರುಗಿ ಮತ್ತೆ ಇನ್ನೊಂದ್ಸರಿ ಕ್ರಾಸಿಂಗ್ ಆದಾಗ F2 ಜನರೇಷನ್ಗೆ ಹೋಗುತ್ತೆ. ಆ ತರ ನಾವು ಈ ಲೋಕಲ್ ಅಲ್ಲಿ ಮಾಡ್ಕೊಬಹುದು. ಓಕೆ. ಅದರಲ್ಲೇ ನೀವು ಮತ್ತೆ ಇದನ್ನ ಇದ್ ಮಾಡ್ಕೊಳ್ತಾ ಹೋಗ್ಬೋದು. ಸರಿ ಸರ್. ಈಗ ಪುಟ್ಟ ಮರಿಗಳಿದಾವಲ್ಲ, 3 ತಿಂಗಳ ಮರಿಗಳು ಮೇವು ತಿಂತಾವ? ಇವು ತಿಂತಾ ಇದಾವ ಸರ್. ತಿಂತಾ ಇರೋದಕ್ಕೆ ಇವಾಗ ಇದು ಮಾಡ್ತಾ ಇರೋದು. ಓಕೆ ಸರ್. ಇದರ ಬೆಲೆ ಹೇಳೋದಾದ್ರೆ ಎಷ್ಟು? ಇವಾಗ ಅದರಲ್ಲಿ ಇವಾಗ ಇದು ಬಂದು F3. ಹೌದು ಸರ್. ಈ ಮ್ಯಾಕ್ಸಿಮಮ್ ಅಂದ್ರೂ ಇವಾಗ ನಮ್ಮ ಒರಿಜಿನಲ್ ಬ್ರೀಡ್ ಅಲ್ಲೇ ಅದು ಮರಿ ಇದಾಗಿರೋದ್ರಿಂದ 1.5 ಲಕ್ಷಕ್ಕೆ ಹೋಗುತ್ತೆ ಸರ್. 1.5 ಲಕ್ಷ. ಹೌದು.
ಸೂಪರ್ ಸರ್. ಮತ್ತೆ ಸರ್ ಇನ್ನೊಂದು ಹೇಳಿದ್ರೆ, ಇವಾಗ ಡಾರ್ಫರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಸೊ ಈಗ ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫಾರ್ಮ್ ಅಲ್ಲಿ ಇನ್ನ ಡಿಫ್ರೆಂಟ್ ಯಾಕಂದ್ರೆ ದೊಡ್ಡದು ಹೌದು ಎಲ್ಲಾ ತರದ್ದು ಇರ್ತವೆ. ಆಲ್ಮೋಸ್ಟ್ ಹಾಲು ಬಿಟ್ಟ ಮೇಲೆ ಕೊಡ್ತೀವಿ. 3 ತಿಂಗಳ ಮರಿಗಳಿಂದಾನೇ ಸ್ಟಾರ್ಟ್ ಮಾಡೋದು ನಾವು ಕೊಡೋದಕ್ಕೆ. ಅದರಲ್ಲಿ F1 F2 ಎಲ್ಲ ಒಂದೊಂದು ವಿಂಗಡಣೆ ಮಾಡಿರ್ತೀವಿ. ಅದು F1 ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿಗೆ ಸಪರೇಟ್ ಮಾಡಾಕಿರ್ತೀವಿ. ಫಾರಂ ಅಲ್ಲೆಲ್ಲ ಒಂದು ಸಪರೇಟ್ ಅಲ್ಲೇ ಇರ್ತವೆ. ಅದನ್ನ ನಾವು ಬಂದು ನೀವು ಕೇಳಿದಾಗ ನಾವೆಲ್ಲ ಮಾಹಿತಿ ತಿಳಿಸಿ ನಿಮ್ಗೆ ಇದು ಮಾಡಿ. F1 ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಬಂದ್ರೆ 3 ತಿಂಗಳ ಮರಿಗೆ 25,000 ಸ್ಟಾರ್ಟ್ ಮಾಡಿ. F1 ಗೆ ರೈಸ್ ಆಗ್ತಾ ಹೋಗುತ್ತೆ. ಮತ್ತೆ ಅದರಲ್ಲೇ ಮತ್ತೆ ಬ್ರೆಡ್ ಲೈನ್ ಅಂತ ಬರುತ್ತಲ್ವಾ, ಅದ್ರನ್ನ ಕ್ವಾಲಿಟಿ ಮೇಲೆ ರೇಟ್ಸ್ ಇದು ಮಾಡ್ತೀವಿ. ಓಕೆ ಸರ್, ಖಂಡಿತ ಸರ್. ಇದೊಂದು ಒಳ್ಳೆ ಮೆಥಡ್ ಸರ್. ಯಾಕಂತ ಹೇಳಿದ್ರೆ ತಗೊಂಡೋದವ್ರು ಫೀಲ್ ಆಗ್ಬಾರ್ದು. ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟು ನೋಡಿ ಇದು ಅಂತ ಹೇಳ್ಬಿಟ್ರೆ ಮುಗೀತದೆ. ಯಾಕಂದ್ರೆ ಇವಾಗ ನಾವು ಅದನ್ನೇ F4 ಅಂತ ಹೇಳ್ಬಿಟ್ಟು ಕೊಟ್ಬಿಡ್ಬೋದು. ಆ ರೀತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಾಳೆ ದಿನ ಅದು ಗ್ರೋತ್ ಅಲ್ಲ ಏನ್ರಲ್ಲಾದ್ರೂ ಹೋಗ್ಲಿ ಒಂದು ತೊಂದರೆ ಬರುತ್ತೆ. ನಮ್ಗೆ ಫಾರಮ್ಗೆ ಕೆಟ್ಟ ಹೆಸರು ಬರುತ್ತೆ. ಸರಿ ಸರ್, ಈಗ ಇನ್ನ ಮಾಮೂಲಿಯಾಗಿ ಬೇರೆ ತರ ಕುರಿಗಳು ಸಾಕದಂಗೆ ಸಾಕ್ಬೇಕಾ ಅಥವಾ ಏನ್ ವಿಭಿನ್ನ ಏನಿಲ್ಲ ಸರ್, ಸೇಮ್ ಅದೇ ತರನೇ ಫುಡ್? ಇಲ್ಲ, ರಾಗಿ ಹುಲ್ಲು ಕೊಡ್ತೀವಿ. ಎಲ್ಲ ಕುರಿಗಳಿಗೆ ಏನು ಕೊಡ್ತೀವಿ ಅಂದ್ರೆ ನಾಟಿ ಕುರಿಗಳಿಗಿಂತ ಇದರಲ್ಲಿ ವೈಟ್ ಗೇನ್ ಜಾಸ್ತಿ ಆಗುತ್ತಲ್ಲ, ಫ್ಲಾಟ್ ಕಡಿಮೆ ಇರುತ್ತೆ, ಬೇಗ ಡೆವಲಪ್ಮೆಂಟ್ ಆಗುತ್ತೆ ಇದರಿಂದ. ಹೌದು ಸರ್. ಈಗ ಇದಕ್ಕೆ ವ್ಯಾಕ್ಸಿನ್ಸ್ ಮತ್ತೊಂದು ಇದೆಲ್ಲ ವಿಚಾರಕ್ಕೆ ಬಂದಾಗ ಏನಾದ್ರು ಎಷ್ಟು ದಿನಕ್ಕೆ ಒಮ್ಮೆ? ಇಲ್ಲ, 3 ತಿಂಗಳಿಗೆ ಒಂದ್ಸರಿ ಡಾಕ್ಟರ್ ವಿಸಿಟ್ ಮಾಡ್ತಾರೆ. ಅತಿ ಹೆಚ್ಚು ಕಾಯಿಲೆಗಳು ಬರಲ್ಲ ಇದಕ್ಕೆ. ಡಾರ್ಪರ್ ಅಲ್ಲಿ ಮೈನ್ ರೀಸನ್ ಏನಂದ್ರೆ ನಮ್ಮ ನಾಟಿ ಕುರಿಗಳ ಕಾಯಿಲೆ ಬಂದಂಗೆ ಇವು ಅತಿ ಹೆಚ್ಚು ಬರಲ್ಲ. ಸುಮ್ಮನೆ ಡಾಕ್ಟರ್ ನಾವು ಅಲ್ಲಿಗೂ ಕರೆಸಿ 3 ತಿಂಗಳಿಗೆ ಒಂದ್ಸರಿ ವ್ಯಾಕ್ಸಿನೇಷನ್ ಮತ್ತೆ ಏನಾದ್ರು ತೊಂದರೆ ಇದ್ರೆ ಚೆಕ್ ಮಾಡ್ಕೊಂಡು. ಓಕೆ ಸರ್. ಇದನ್ನ ಹೊರತುಪಡಿಸಿ ಇನ್ನೊಂದು ತಳಿ ಇದೆಯಲ್ವಾ ನಿಮ್ಮ? ಹೌದು, ಅದು ಅದ್ರ ಬಗ್ಗೆ ಒಂದಷ್ಟು ಇದು ಅಲ್ಲಿಂದ? ಹೌದು ಸರ್. ಸರ್, ಇದು ಒಂದು ಮೇಕೆ ಐತಲ್ಲ, ಮೇಕೆ. ಈಗ ಇದನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ಬೇಕಂದ್ರೆ ಸೊ ನಿಮ್ಗೆ ಎಷ್ಟು ಒಂದು ಖರ್ಚು ಬರ್ಬೋದು ಸರ್? ಒಂದು ಸರ್ ಇದು ಪ್ಯೂರ್ ಅದು ಅಲ್ಲಿಂದ ಪ್ಯೂರ್ ತರಿಸ್ಬೇಕಂದ್ರೆ ಇದು ನಮ್ಮ ಇದರಲ್ಲಿ ಒಂದು ಫರ್ ಕೆಜಿ ಲೆಕ್ಕ ಕೊಡ್ತಾರೆ ಅಲ್ಲಿ 3 ಮಂತ್. 2,000 ರೂಪಾಯಿ ಆಗುತ್ತೆ ಸರ್ ಕೆಜಿ. ಹೌದು. ಓಕೆ ಸರ್. ಈಗ ಈ ಒಂದು ಇದಕ್ಕೆ ಎಷ್ಟು ದಿನ ಆಗಿರ್ಬೋದು ಸರ್? ಸರ್ ಇದು 1.25 ವರ್ಷ ಆಗಿದೆ. 1.25 ವರ್ಷ. ಇವಾಗ 80 ಇಂದ 90 ಕೆಜಿ ಬರುತ್ತೆ. 80 ರಿಂದ 90 ಕೆಜಿ. ಇದರದ್ದು ಕ್ರಾಸಿಂಗ್ ಮಾಡಿರುವಂತ ಮರಿಗಳ ಇವು ಅದು ಅಲ್ಲಿರೋದು? ಹೌದು ಸರ್. ಓಕೆ. ಅದಕ್ಕೆ ಎಷ್ಟು ದಿನ ಆಗಿದೆ ಸರ್? ಅದಕ್ಕೆ ಒಂದು ಸುಮಾರು ಅಂದ್ರೆ ಒಂದು ವರ್ಷ ಆಗ್ತಾ ಇದೆ ಅದಕ್ಕೆ. 1 ವರ್ಷ ಆಗ್ತಾ ಇದೆಯಾ? ಖಂಡಿತ ಸರ್. ಈಗ ಡಿಮ್ಯಾಂಡ್ ವಿಚಾರಕ್ಕೆ ಬಂದಾಗ ನಿಮಗೆ ಇದರದ್ದು ಡಿಮ್ಯಾಂಡ್ ಜಾಸ್ತಿನೇ ಡಾರ್ಪರ್ ಸರ್. ಇದು ಬರೀ ನಾವು ಶೋಗೋಸ್ಕರ ಇಟ್ಕೊಂಡಿದೀವಿ ಅಷ್ಟೇ. ಡಾರ್ಪರ್ಗೆ ನಾವು ಅತಿ ಹೆಚ್ಚು ಇದು ಮಾಡ್ತೀವಿ, ಪ್ರಾಮುಖ್ಯತೆ ಅದಕ್ಕೇನೆ. ಜನನು ಅದನ್ನೇ ಇಷ್ಟಪಡ್ತಾರೆ ಸರ್. ಅದು ನೋಡೋದಕ್ಕೆ ಒಂಥರ ಮುದ್ದಾಗಿ ಕಾಣಿಸ್ತದೆ. ಇದು ಆ ರೀತಿ ಇದಿರೋದಿಲ್ಲ. ಸೊ ಇದು ಬಂದು ಇದರದ್ದು ಮರಿಗಳು ಎಲ್ಲ ಪ್ರೊವೈಡ್ ಮಾಡ್ತೀರಾ? ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಇವಾಗ ನಮ್ಮ ಹತ್ರ ಕಡಿಮೆ ಇದಾವೆ, ಒಂದು 20 ಇದಾವೆ. ಅತಿ ಹೆಚ್ಚು ನಾವು ಇದು ಮಾಡ್ತಾ ಇರೋದು ಅಂದ್ರೆ ಡಾರ್ಪರ್. ಹೌದು ಸರ್. ಈಗ ನಿಮ್ಮ ಒಟ್ಟಾರೆ ನೀವು ಒಂದು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಒಂದೆಷ್ಟು ಕುರಿ ಮರಿಗಳು ಎಲ್ಲ? ನಮ್ಮ ಟೋಟಲ್ ನಮ್ಮ ಫಾರಂ ಅಲ್ಲಿ 2 ಫಾರಂ ಇದಾವೆ. 2 ಫಾರಂ ಅಲ್ಲಿ ಸೇರಿ ಒಂದು 300 ಕುರಿಗಳಿದೆ. 300 ಕುರಿ. ಹೌದು. ನಾನು ಕೆಲವೊಬ್ಬರನ್ನ ಕೇಳಿದಾಗ ಏನಾಗುತ್ತೆ, ಒಂದು 3 ತಿಂಗಳು ಮರಿನೇ ನಿಮ್ಗೆ 3 ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಯಾರೋ ಒಂದು ಟೈಮ್. ನಾನೇನೋ ಇದು ಏನಕ್ಕಪ್ಪ ಇದಕ್ಕೆ 3 ತಿಂಗಳ ಮರಿಗೆ 3 ಲಕ್ಷ ಕೊಟ್ಟು ನಾವೇನ ಅದ್ರಲ್ಲಿ ದುಡಿಯೋದು ಅಂತ ಸರ್. ಸೊ ಈ ರೀತಿ ಕ್ರಾಸಿಂಗ್ ಮಾಡಿ ನಮ್ಮ ಇದನ್ನ ಬೆಳೆಸ್ಕೊಂತ ಹೋಗ್ತಾ ಇದ್ರೆ ನಮ್ಗೆ ಅದ್ರಲ್ಲಿ ಒಂದು ಇನ್ಕಮ್ ಅನ್ನೋದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳಿ. ಈಚೆಗೆ ಸ್ವಲ್ಪ ಇದು ಫಾರ್ಮಿಂಗ್ ಇದ್ರಲ್ಲಿ ಏನೋ ಇದನ್ನ ಬೆಳೆಸೋ ಇದ್ರಲ್ಲಿ ಎಡ್ಕೊಂಡು ಕೆಲವೊಬ್ರು ಫಾರ್ಮ್ಗಳೇ ಸ್ವಲ್ಪ ಮುಚ್ಚಿರೋದು ಉಂಟು, ಲಾಸ್ ಆಗಿರೋದು ಉಂಟು ಸರ್. ಇದಕ್ಕೆ ಏನ್ ಹೇಳ್ತೀರಾ ಸರ್? ಯಾವ ಅಂದ್ರೆ ಅವರು ಡೆವಲಪ್ಮೆಂಟ್ ಮೇಲೆ ಇದಾಗುತ್ತೆ ಸರ್. ಕೆಲವೊಂದು ಏನಾಗೋಗುತ್ತಂದ್ರೆ ಇವಾಗ ನೋಡ್ರಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು 10 ಕುರಿಯಿಂದ ಇವಾಗ 300 ಕುರಿ ತನಕ ಬೆಳೆಸಿದ್ವಿ ನಾವು. ಇವಾಗ 10 ಕುರಿಗೆ ನಾವು ಅದೇ ಹೇಳೋದು, ಒಂದೇ ಸರಿ ಬಂಡವಾಳ ಹಾಕೋದಕ್ಕಿಂತ ಚಿಕ್ಕದಾಗಿ ನಾವು ಒಂದು 5 ಕುರಿ ತಗೊಂಡೋಗಿ ಡೆವಲಪ್ಮೆಂಟ್ ಮಾಡ್ಕೊಂಡಷ್ಟು ಈಸಿ. ನಾವು ಒಂದೇ ಸರಿ 50 ಕುರಿಗೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಚಿಕ್ಕದಾಗಿ ಹೋಗೋಣ. ನೀವು ಹೇಳ್ತಿರೋ ಪ್ರಕಾರ ಪುಟ್ಟದಾಗಿ ತಗೊಂಡ್ಬಂದು ಅದನ್ನೇ ದೊಡ್ಡದಾಗಿ. ಹೌದು ಸರ್, ನಮ್ಮ ಬ್ರೀಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೌದು ಸರ್, ಅದರಿಂದಾನೇ ಇವಾಗ ದೊಡ್ಡವರೆಲ್ಲ ಹಂಗೆ ಮಾಡಿ ಲಾಸ್ ಆಗೋಗುತ್ತೆ. ಖಂಡಿತ ಸರ್. ಅದಕ್ಕೆ ಒಂದು ಇದನ್ನ ಕೇಳಬೇಕನ್ಸ್ತು ಮಾಹಿತಿ. ಸೊ ಅದಕ್ಕೋಸ್ಕರ ಕೇಳಿದೆ. ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಸರ್. ಯಾರಾದ್ರೂ ಇದ್ರದ್ದು ಬಗ್ಗೆ ಮಾಹಿತಿ ಏನಾದ್ರು ಬೇಕಾದ್ರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಏನ್ ಬೇಕೋ ಮಾಹಿತಿ ಕೊಡಿ. ನಂತರ ಬೇಕಾದ್ರೆ ನಿಮ್ ಫಾರ್ಮ್ ವಿಸಿಟ್ ಗೆ ಮಾಡ್ಕೊಡಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.